ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಣಪ್ಪ ಅಂತ ಅಂದರೆ, ಮಕ್ಕಳು LKG ಹೋಗ್ತಾ ಇರ್ತಾರೆ. ಈಗ ಮನೆಯಲ್ಲಿ ಪೇರೆಂಟ್ಸ್ ಇರ್ತೀವಿ, ಅಥವಾ ಅವರ ಅಮ್ಮ ಇರ್ತಾರೆ, ಅಥವಾ ಚಿಕ್ಕಮ್ಮ ಇರ್ತಾರೆ, ಏನಾದರೂ ಇರ್ತಾರೆ. ಸೊ LKG ಮಕ್ಕಳಿಗೆ ಈಗ B.Ed ಮುಗಿಸಿರಲ್ಲ, ಅಥವಾ ಟೀಚಿಂಗ್ ಪ್ರೊಫೆಷನ್ ಇರೋದಿಲ್ಲ. ಆದರೆ ಮಕ್ಕಳಿಗೆ LKG ಹೋಗ್ತಾ ಇರೋವಂಥ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಅವ್ರಿಗೆ LKG ಹೋಗೋ ಮಕ್ಕಳಿಗೆ ಏನೇನು ಕಲಿಸ್ಬೇಕು 1 ಇಯರ್ ಒಳಗೆ, ಸಬ್ಜೆಕ್ಟು ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, EVS ಅಂತ ಜನರಲ್ ಆಗಿರ್ಬೋದು. ಸೊ ಅದನ್ನ ಹೆಂಗೆ ಕಲಿಸೋದು, ಅಥವಾ ಕನ್ನಡ ಏನೇನು ಹೇಳ್ಕೊಡ್ಬೇಕು ಅನ್ನೋದನ್ನ ಈಗ ನೋಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ಫಸ್ಟ್ ಇಂಗ್ಲಿಷ್ ಏನೇನು ಬರಬೇಕು, 1 ಇಯರ್ LKG ಕಂಪ್ಲೀಟ್ ಮುಗಿಸೋದ್ರೊಳಗೆ ಮಕ್ಕಳು ಏನೇನು ಸಿಲೆಬಸ್ ಇರುತ್ತೆ, ಏನೇನು ಕಲಿಬೇಕು ಅಂತ. ದಿಸ್ ಇಸ್ ಸಿಲೆಬಸ್ ಬೇಸ್ಡ್ ಆನ್ ದಿ CBS, ISE ಮತ್ತು NCERT, ICSE ಅಂತ ಹೇಳಿ. ಅಂದರೆ ಈ ಎಲ್ಲ ಇದು ಬೋರ್ಡಿಂದನೂ ಕೂಡ ಇದಿಷ್ಟು ಜನರಲೈಸ್ ಮಾಡಿ ನಾವು ಇಂಗ್ಲೀಷನ್ನು LKGಗೆ ಕಲಿಸ್ತೀವಿ. ಮ್ಯಾಮ್ ನಮ್ಮ ಮಕ್ಕಳೇನು ICSE ಹೋಗ್ತಾ ಇಲ್ಲ, CBSE ಹೋಗ್ತಿಲ್ಲ, ಜಸ್ಟ್ NCERT ಹೋಗ್ತಿದ್ದಾರೆ ಅಂತ ಅಂದ್ರೂ ಪರವಾಗಿಲ್ಲ. ಸೊ ಇದಿಷ್ಟು ಹೇಳ್ಕೊಟ್ರೆ ಮಕ್ಕಳು ಅಟ್ಲೀಸ್ಟ್ ಒಂದು 70-80% ಮಕ್ಕಳು ಈ ಥರ ಸಿಲೆಬಸ್ LKGಗೆ ಏನೇನು ಕಲಿಬೇಕಲ್ಲ ಬೇಸಿಕ್, ಅದಿಷ್ಟು ಕಲಿತ್ರೆ ಅವ್ರು ನೆಕ್ಸ್ಟ್ ಹೈಯರ್ ಕ್ಲಾಸಿಗೆ ಹೋದಾಗ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲೇ ಕಲ್ಸಕ್ಕೆ ಹೋದ್ವಿ ಅಂದರೆ ಅವ್ರಿಗೆ ಬೇಗ ಆಗಲ್ಲ, ತುಂಬ ಹೆವಿ ಅನಿಸುತ್ತೆ, ಎಲ್ಲದು ಭಾಳ ಅನಿಸುತ್ತೆ, ಅವ್ರಿಗೆ ಕಲಿಯೋಕ್ಕಿದಾಗುತ್ತೆ. ಬಟ್ ಡೈಲಿ ಸ್ವಲ್ಪ ಎಲ್ಲ ಸಬ್ಜೆಕ್ಟನ್ನು ಸ್ವಲ್ಪ ಹೇಳೋದ್ರಿಂದ ಬೇಸಿಕ್ ಕರೆಕ್ಟಾಗಿ ಮಕ್ಕಳು ಕಲಿತರು ಅಂದ್ರೆ ಮುಂದೆ ಹೈಯರ್ ಕ್ಲಾಸಿಗೆ ತಮ್ಮಷ್ಟಕ್ಕೆ ತಾವೇ ಏನ್ ಮಾಡ್ತಿದ್ದಾರೆ, ಸ್ಟಡಿ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬೇಸಿಕ್ ಆ ಕ್ಲಾಸಸ್ ಕೂಡ ಅಂಡರ್ಸ್ಟ್ಯಾಂಡ್ ಆದ್ರೆ ತಮ್ಮಷ್ಟಕ್ಕೆ ತಾನೇ ಸೆಲ್ಫ್ ಸ್ಟಡಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ let's move. Okay, so LKG syllabus for 2024 and 25. LKG syllabus based on ಇದರ ಮೇಲೆ ಮಾಡ್ತಿದೀವಿ. ಈ ಕೆಲವೊಂದು ಮಕ್ಕಳು ಇಲ್ಲ ಮ್ಯಾಮ್ ನಮ್ಮ ಮಕ್ಕಳು ICSE ಹೋಗ್ತಿದ್ದಾರೆ, ನಮ್ಮ ಮಕ್ಕಳು ಇದಕ್ಕೆ ಹೋಗ್ತಿದ್ದಾರೆ, CBSE ಹೋಗ್ತಿದ್ದಾರೆ ಅಂತ ಅನ್ನೋ ಪೇರೆಂಟ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇಟ್ ಈಸ್ ಇಂಗ್ಲಿಷ್. ಈ ವಿಡಿಯೋದಲ್ಲಿ ಇಂಗ್ಲಿಷ್ ಏನೇನು ಬರಬೇಕು ಮಕ್ಕಳಿಗೆ ಅಂತ ಹೇಳಿ ಸೊ ನೋಡೋಣ. ಓಕೆ, ಫಸ್ಟ್ LKG ಹೋಗಿವಿ, ಏನ್ ಹೇಳ್ಕೊಡ್ತೀವಿ, ಫಸ್ಟ್ ಪ್ರೀ ರೈಟಿಂಗ್ ಸ್ಟ್ರೋಕ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಮಕ್ಕಳಿಗೆ ಹೋದ ತಕ್ಷಣ ನಾರ್ಮಲ್ ಆಗಿ ABCD ಕಲ್ಸಲ್ಲ. ಓಕೆ, ಸೊ ಕಲಿಸ್ಲೂಬಾರ್ದು. ಯಾಕಂದ್ರೆ ಮಕ್ಕಳಿಗೇನು ಪೆನ್ ಹೋಲ್ಡಿಂಗೇ ಇರೋದಿಲ್ಲ, ಅವ್ರಿಗೆ ಮಕ್ಕಳಿಗೆ ಪೆನ್ ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಡೈರೆಕ್ಟ್ ಆಗಿ ABCD ಬರೀರಿ, ಡೈರೆಕ್ಟ್ ಆಗಿ I ಬರೀರಿ. ಓಕೆ, ಸೊ ಡೈರೆಕ್ಟ್ ನಂಬರ್ಸ್ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಯಾವ ಮಕ್ಕಳು ಪಾಪ ಯಾಕಂದ್ರೆ ಅವರಿಗೆ ಪೆನ್ ಹೋಲ್ಡಿಂಗ್ ಕೆಪಾಸಿಟಿನೇ ಹೆಂಗೆ ಹೋಲ್ಡ್ ಮಾಡ್ಬೇಕು, ಹೆಂಗೆ ರೈಟಿಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಫಸ್ಟ್ ಮಕ್ಕಳಿಗೆ ಪೆನ್ ಹೋಲ್ಡ್ ಮಾಡೋದು ಬರಬೇಕು, ಲೈನ್ಗಳನ್ನ ಅವರು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಪ್ರೀ ರೈಟಿಂಗ್ ಸ್ಟ್ರೋಕ್ ಅಂತ ಹೇಳಿ ಕಲಿಸ್ಬೇಕು. ಓಕೆ, ಸೊ ಮಕ್ಕಳಿಗೆ ಹೋದ ತಕ್ಷಣ ಪ್ರೀ ರೈಟಿಂಗ್ ಸ್ಕೂಲ್ ಮಕ್ಕಳಲ್ಲಿ ಶಾಲೆಯಲ್ಲಿ ಹೇಳ್ಕೊಟ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನೇಲಿ ನಾವಾದ್ರೂ ಪ್ರಾಕ್ಟೀಸ್ ಮಾಡಿಸ್ಬೇಕು. ಓಕೆ, ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಪ್ರೀ ರೈಟಿಂಗ್ ಸ್ಟ್ರೋಕ್ ಅಂದ್ರೆ ಇವಕ್ಕೆ ಲೈನ್ಸ್ ಅಂತ ಕರಿತೀವಿ. ಇದರಲ್ಲಿ ಫಸ್ಟ್ ಬರೋದು ಸ್ಟ್ಯಾಂಡಿಂಗ್ ಲೈನ್ ಅಂತ ಕರಿತೀವಿ, ಈ ತರ. ಓಕೆ, ಸೊ ಈ ತರ ಏನ್ ಮಾಡ್ಬೇಕು, ಇಲ್ಲಿ ಡಾಟ್ ಇಟ್ಟು ಏನ್ ಮಾಡ್ಬೇಕು, ಈ ತರ ಡಾಟ್ ಇಟ್ಕೊಟ್ರೆ ಮಕ್ಕಳು ಇದಕ್ಕೆ ಜಾಯಿನ್ ಮಾಡ್ರಿ ಅಂತ ಹೇಳ್ಬೇಕು. ಇದು ಸ್ಟ್ಯಾಂಡಿಂಗ್ ಲೈನ್, ಸ್ಟ್ರೈಟ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸ್ಲೀಪಿಂಗ್ ಲೈನ್, ಈ ತರ ಡ್ಯಾಶ್ ಅಂತ ಹೋದ್ರೆ ಏನಂತ ಕರಿತೀವಿ, ಸ್ಲೀಪಿಂಗ್ ಲೈನ್. ನೆಕ್ಸ್ಟ್ ಸ್ಲ್ಯಾಂಟ್ ಲೈನ್, ಕ್ರಾಸ್ ಆಗಿ ಬರೆಯೋದು ಸ್ಲ್ಯಾಂಟ್ ಲೈನ್. ನೆಕ್ಸ್ಟ್ ಕರ್ವ್. ಓಕೆ, ಇವಿಷ್ಟು ಪ್ರಾಕ್ಟೀಸ್ ಆಯ್ತು ಅಂದ್ರೆ ಮಕ್ಕಳಿಗೆ A to Z ಅನ್ನ ಆರಾಮ್ಸೆ ಬರೀತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಿಮಗೆ ಈಗ ಮಕ್ಕಳಿಗೆ ಫಸ್ಟ್ A ಬರಿ ಅಂತ ಹೇಳ್ತೀವಿ. ಈಗ ಆಫ್ಟರ್ ಪ್ರಾಕ್ಟೀಸ್ ಆಫ್ ದಿ ಸ್ಲ್ಯಾಂಟಿಂಗ್ ಲೈನ್, ಸ್ಟ್ರೈಟ್ ಲೈನ್ ಅಂಡ್ ಸ್ಲೀಪಿಂಗ್ ಲೈನ್ ಅನ್ನೋ ಪ್ರಾಕ್ಟೀಸ್ ಆಗಿದ್ಮೇಲೆ ಸೊ ಮಕ್ಕಳಿಗೆ A ಬರೀದ್ರೆ ಇಷ್ಟು ಈಸಿಯಾಗಿ ಬರೀತಾರೆ ನೋಡಿ. ಸೊ A ಏನ್ ಬರೀಬೇಕು, 1 ಸ್ಲ್ಯಾಂಟ್ ಲೈನ್, ಸೆಕೆಂಡ್ ಸ್ಲ್ಯಾಂಟ್ ಲೈನ್, ಓಕೆ ಸಾರಿ 1 ಸ್ಲ್ಯಾಂಟ್ ಲೈನ್, ಸೆಕೆಂಡ್ ಸ್ಲ್ಯಾಂಟ್ ಲೈನ್ ಅಂಡ್ ದೆನ್ 1 ಸ್ಲೀಪಿಂಗ್ ಲೈನ್. A ಆಯ್ತಲ್ವಾ. ನೆಕ್ಸ್ಟ್ B ಬರೀರಿ ಅಂದ್ರೆ 1 ಸ್ಟ್ರೈಟ್ ಲೈನ್, 1 ಕರ್ವ್, ಸೆಕೆಂಡ್ ಕರ್ವ್. ಸೊ B is completed. Then C only 1 ಕರ್ವ್. ಓಕೆ, ಸೊ ನೆಕ್ಸ್ಟ್ D ಹೆಂಗ್ ಬರೀಬೇಕು, 1 ಸ್ಟ್ಯಾಂಡಿಂಗ್ ಲೈನ್ ಅಂಡ್ 1 ಕರ್ವ್. ಓಕೆ, D is finish. E ಹೆಂಗ್ ಬರೀತೀರಿ, 1 ಸ್ಟ್ಯಾಂಡ್ ಲೈನ್, 1 ಸ್ಲೀಪಿಂಗ್ ಲೈನ್, ಸೆಕೆಂಡ್ ಸ್ಲೀಪಿಂಗ್ ಲೈನ್, ಥರ್ಡ್ ಸ್ಲೀಪಿಂಗ್ ಲೈನ್. ಓಕೆ, ಸೊ ನೆಕ್ಸ್ಟ್ F ಹೆಂಗ್ ಬರೀತೀರಾ, 1 ಸ್ಟ್ಯಾಂಡ್ ಲೈನ್, ಸೊ ಬಿಗ್ ಸ್ಲೀಪಿಂಗ್ ಲೈನ್ ಅಂಡ್ ಸ್ಮಾಲ್ ಸ್ಲೀಪಿಂಗ್ ಲೈನ್. ಓಕೆ, ಸೊ ಲೈನ್ಗಳು ನೋಡಿ, ಯೂಸಿಂಗ್ ದ ಲೈನ್ಸ್ ನಾವು ABCD ನ Z ವರ್ಗು ಮಕ್ಕಳಿಗೆ ಹೇಳ್ಕೊಡ್ಬೋದು. ಅದಕ್ಕೆ ಮಕ್ಕಳಿಗೆ ಫಸ್ಟ್ ಲೈನ್ಗಳನ್ನ ಕರೆಕ್ಟಾಗಿ ಹಾಕಕ್ ಬಂದ್ರೆ ನೀವು ABCD ಮಕ್ಕಳು ಅಕ್ಷರ ದುಂಡಿಗೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಲೈನ್ ಹೇಳ್ಕೊಡ್ಲಿಲ್ಲಂಗೆ ಜಸ್ಟ್ ABCD ಬರೆಸಿದ್ರೆ ಮಕ್ಕಳ ಹ್ಯಾಂಡ್ ರೈಟಿಂಗು ದುಂಡಗಾಗಲ್ಲ, ಪೆನ್ ಹೋಲ್ಡಿಂಗು ಕೂಡ ಅವರಿಗೆ ಗೊತ್ತಾಗಲ್ಲ. ಓಕೆ, ಸೊ ಫಸ್ಟ್ ಮಕ್ಕಳಿಗೆ LKG ಮಕ್ಕಳಿಗೆ ನಾವೇನ್ ಕಲಿಸ್ಬೇಕು, ಸೊ ಈ ಪ್ರೀ ರೈಟಿಂಗ್ ಇವುಗಳನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಫ್ಟರ್ ಇದಾಗಿ ಮೇಲೆ ಏನ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ಸ್
ಓಕೆ, ಕ್ಯಾಪಿಟಲ್ ಲೆಟರ್ಸ್, ಐಡೆಂಟಿಫಿಕೇಶನ್ ಅಂಡ್ ರೈಟಿಂಗ್. ಓಕೆ, ಸೊ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್ A to Z ವರೆಗೂ. ಸೊ ಎಲ್ಲಾ ಮಕ್ಕಳು ABCD ಬರೀತಾರೆ. ಸೊ ಪಾಯಿಂಟ್ ಟು ಬಿ ನೋಟೆಡ್, ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ರಿ. ಎಲ್ಲಾ ಮಕ್ಳಿಗೂ ABCD ಬರುತ್ತೆ. ಬಟ್ ಈಗಿನ ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಕೆಲವೊಂದು ಮಕ್ಕಳಿಗೆ ಅಂತ ಅಂದ್ರೆ, ಸೊ ಐಡೆಂಟಿಫಿಕೇಶನ್ ಮಾಡಲ್ಲ, ಅಂದ್ರೆ ಬೇಗ ಮಾಡಲ್ಲ. ಓಕೆ, ಸೊ ಈಗ ABCD ಅಂದ್ರೆ ಬರೀತಾರೆ, ನಡುವೆ ಯಾವ್ದಾದ್ರು ಲೆಟರ್ ಕೇಳಿದ್ರೆ M ಬರಿ, N ಬರಿ, C ಬರಿ ಅಂದ್ರೆ ಬೇಗ ಗೊತ್ತಾಗಲ್ಲ. ಐಡೆಂಟಿಫಿಕೇಶನ್ ಬರಬೇಕು. ಅಂಡ್ ರೈಟಿಂಗ್ ಆಲ್ಸೋ, ರೈಟ್ ಡೌನ್ M, ರೈಟ್ ಡೌನ್ O ಅಂದ್ರೆ ಓಕೆ, ರೈಟಿಂಗು ಕೂಡ ಬರಬೇಕು. ಸೊ ಆಬ್ಜೆಕ್ಟ್ ರಿಲೇಟಿವ್ ಟು ಟೀಚ್ ದ ಲೆಟರ್ಸ್. ಆಬ್ಜೆಕ್ಟ್ ರಿಲೇಟಿವ್ ಅಂತ ಅಂದ್ರೆ ಈಗ ಆಪಲ್, A ಫಾರ್ ಆಪಲ್. ಓಕೆ, ಸೊ A ಫಾರ್ ಆಂಟ್. ಈ ತರ ವಸ್ತುಗಳನ್ನು ತೋರಿಸಿ ಅವ್ರಿಗೆ ಹೇಳೋದ್ರಿಂದ ಅವ್ರಿಗೆ ವಸ್ತುಗಳ ರಿಲೇಟೆಡ್ ಮಾಡಿ ವರ್ಡ್ಸ್ ಅನ್ನ, ಲೆಟರ್ಸ್ ಅನ್ನ ಹೇಳೋದ್ರಿಂದ ಬೇಗ ಕಲಿತಾರೆ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಆಗಿದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಸ್ಮಾಲ್ ಲೆಟರ್ಸ್. ಸ್ಮಾಲ್ ಲೆಟರ್ A to Z ಅನ್ನ ಐಡೆಂಟಿಫಿಕೇಶನ್ ಮತ್ತು ರೈಟಿಂಗ್ ಕೂಡ ಬರೆಸಬೇಕು. ಆನ್ ಬೋತ್ ಕ್ಯಾಪಿಟಲ್ ಅಂಡ್ ಸ್ಮಾಲ್ ಲೆಟರ್ಸ್ ಅನ್ನ ಸೊ ಒಟ್ಟಿಗೆ ಬರೆಸಕ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಅದಿಷ್ಟು ಆಗಿದ್ಮೇಲೆ ನೆಕ್ಸ್ಟ್ ಈ ತರ ಆಕ್ಟಿವಿಟಿ ಕೊಡಬೇಕು. ಕ್ಯಾಪಿಟಲ್ ಸ್ಮಾಲ್ ಕೊಟ್ಟು ಒಂದು ಮ್ಯಾಚಿಂಗ್ ಕೊಡಬೇಕು. ಎಗೆ A ಮ್ಯಾಚ್, ಸ್ಮಾಲ್ ಲೆಟರ್ A, ಬಿಗೆ ಈ ತರ. ಸೊ ಮ್ಯಾಚಿಂಗ್ ವರ್ಕ್ಶೀಟ್ ಕೊಡ್ಬೇಕು ಅವರಿಗೆ. ಓಕೆ, ಸ್ಮಾಲ್ ಲೆಟರ್ A ಮತ್ತು B ಅನ್ನ ಐಡೆಂಟಿಫಿಕೇಶನ್ ಮಾಡಕ್ಕೆ. ಸೊ ಇದಿಷ್ಟು ABCD ಎಲ್ಲ ಕಲ್ತಾಗಿದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ಕೊಡ್ಬೇಕು LKGಗೆ ಅಂದ್ರೆ ಓವೆಲ್ಸ್. ಓವೆಲ್ಸ್ ಯಾವ ಬರುತ್ತೆ, AEIOU. ಓಕೆ, ಸೊ ಐಡೆಂಟಿಫೈ ಮತ್ತು ಅಂಡರ್ಲೈನ್ ದ ಓವೆಲ್ಸ್ ಅಂತ ಹೇಳಿ ಏನ್ ಮಾಡ್ಬೇಕಪ್ಪ ಅಂದ್ರೆ ವರ್ಕ್ಶೀಟ್ ಅನ್ನ ಕೊಡ್ಬೇಕು. ಏನಾದ್ರೂ ಸೊ ನಂಬರ್ಸ್ ಅನ್ನ ಕೊಟ್ಟು ಅದರಲ್ಲಿ ರೌಂಡ್ ದ ಓವೆಲ್ಸ್ ಅನ್ನ ರೌಂಡ್ ಮಾಡಿ ಅಂತ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ಓಕೆ, ಸೊ ನೆಕ್ಸ್ಟ್ ಓವೆಲ್ ಐಡೆಂಟಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ರೌಂಡ್ ದ ಓವೆಲ್, ಅಂಡರ್ಲೈನ್ ದ ಓವೆಲ್. ಇದರಲ್ಲಿ ಯಾವ್ದಿದೆ ಓವೆಲ್, AEIOU, ಯು ಇದೆ ಅಲ್ವಾ, ಇದಕ್ಕೆ ಅಂಡರ್ಲೈನ್ ಮಾಡಿ. ಇಲ್ಲಿ ಇದರಲ್ಲಿ ಓವೆಲ್ ಏನಿದೆ, ಇಲ್ಲಿ E ಇದೆ. ಸೊ ಇಲ್ಲಿ E ಇದೆಯಲ್ಲ, E ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ FAN. ಓಕೆ, ಇದರಲ್ಲಿ ಏನಿದೆ, A ಇದೆ. ಓಕೆ, ಮ್ಯಾಪ್ ಅಂದ್ರೆ MOP, ಅದರಲ್ಲಿ ಯಾವ್ದಿದೆ, O ಇದೆ. ಸೊ ಇದು ಓವೆಲ್ ಐಡೆಂಟಿಫಿಕೇಶನ್ಗೆ ಸೊ ಅಂಡರ್ಲೈನ್ ಮಾಡಿ ಓವೆಲ್ ಅಂತ ಹೇಳಿ ಈ ತರ ವರ್ಕ್ಶೀಟ್ ಅನ್ನು ಕೊಟ್ರೆ ಓವೆಲ್ ಅವರಿಗೆ ಪರ್ಫೆಕ್ಟ್ ಆಗುತ್ತೆ. ಇದಾಗಿ ಮೇಲೆ ABCD ಆಯ್ತು, ಎಲ್ಲ ಆಯ್ತು ಅಂದ್ಮೇಲೆ ನೆಕ್ಸ್ಟ್ ಫೋನಿಕ್ ಸೌಂಡ್. ಸೊ ಕರೆಕ್ಟ್ ನೋಡ್ಕೊಳ್ಳಿ, ಮಕ್ಕಳಿಗೆ ಇಂಗ್ಲಿಷ್ ಅನ್ನ ನಾವು ಫೋನಿಕಲಿ ಥ್ರೂನೇ ಕಲಿಸ್ಬೇಕು. ಫೋನಿಕ್ ಮಕ್ಕಳಿಗೆ ಈಗ ತುಂಬಾ ನನ್ನ ವಿಡಿಯೋದಲ್ಲೂ ಹಾಕಿದ್ದೀನಿ, ಸುಮಾರು ವಿಡಿಯೋಗಳಿದ್ದೇವೆ. ಫೋನಿಕ್ ಸೌಂಡ್ಸ್ ಅನ್ನ ಫಸ್ಟ್ ಹೇಳ್ಕೊಡಿ ಮಕ್ಕಳಿಗೆ. ಸೊ ಫೋನಿಕ್ ಸೌಂಡ್ ಪರ್ಫೆಕ್ಟ್ ಆಗಿದ್ಮೇಲೆ A ಸೌಂಡ್ A, B ಸೌಂಡ್ B, C ಸೌಂಡ್ K, D ಸೌಂಡ್ D, ಈ ತರ A to Z ವರೆಗೂ ಫೋನಿಕ್ ಸೌಂಡ್ ಅನ್ನ ಕಲಿಸ್ಕೊಡಿ ಮಕ್ಕಳಿಗೆ. ಆ ಸೌಂಡ್ ಆಗಿ ಮೇಲೆ CVC ವರ್ಡ್ಸ್ ಗಳನ್ನ ಕಲಿಸ್ಕೊಡ್ಬೇಕು. ಅಥವಾ CVC ವರ್ಡ್ ಫ್ಯಾಮಿಲಿ ಅಥವಾ AEIOU ಫ್ಯಾಮಿಲಿ ವರ್ಡ್ಸ್ ಅನ್ನ ಹೇಳಿ ಕಲಿಸ್ಕೊಡ್ಬೇಕು. CVC ಅಂದ್ರೆ ಏನ್ರಿ ಮ್ಯಾಮ್ ಅಂದ್ರೆ C ಅಂದ್ರೆ ಕಾನ್ಸನೆಂಟ್, V ಅಂದ್ರೆ ಓವೆಲ್ ಮತ್ತೆ ಕಾನ್ಸನೆಂಟ್ ಓವೆಲ್ ಕಾನ್ಸನೆಂಟ್ ಬರೋಂಥ ವರ್ಡ್ಸ್ ಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು, ರೀಡ್ ಮಾಡಿಸ್ಬೇಕು. ಓಕೆ, ನೋಡಿ, B ಅನ್ನೋದು ಕಾನ್ಸನೆಂಟ್, A ಅನ್ನೋದು ಓವೆಲ್, G ಅನ್ನೋದು ಮತ್ತೆ ಕಾನ್ಸನೆಂಟ್, ಬ್ಯಾಗ್. P ಅನ್ನೋದು ಕಾನ್ಸನೆಂಟ್, E ಅನ್ನೋದು ಓವೆಲ್, N ಅನ್ನೋದು ಕಾನ್ಸನೆಂಟ್, ಪೆನ್, ಬಿನ್, ಟಾಪ್. ದೀಸ್ ಆರ್ ದಿ CVC ವರ್ಡ್ಸ್. ಇವುಗಳನ್ನ ಮಕ್ಕಳಿಗೆ ಹೇಳಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಹೇಳಕ್ಕೆ ಟ್ರೈ ಮಾಡಿಸ್ಬೇಕು, ಹೇಳಿಸ್ಬೇಕು. ಓಕೆ, ಸೊ ಇದು ನೆಕ್ಸ್ಟ್ ಆಗಿದ್ಮೇಲೆ 2 ಲೆಟರ್ ವರ್ಡ್ಸ್ ಗಳನ್ನ ಹೇಳ್ಕೊಡ್ಬೇಕು. 2 ಲೆಟರ್ ವರ್ಡ್ಸ್ ಅಂದ್ರೆ ಟು, ಆಫ್, ಮೈ, ಸೋ, ಇನ್, ಆನ್, ಆಮ್, ಆನ್, ಇಫ್, ಡೂ. ಅರ್ಥ ಆಯ್ತಾ? ಈ ತರ 2 ಲೆಟರ್ಸ್ ವರ್ಡ್ಸ್ ಗಳನ್ನ ಅವ್ರಿಗೆ ಸ್ಪೆಲ್ಲಿಂಗ್ ಪ್ಲಸ್ 2 ಲೆಟರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ನೆಕ್ಸ್ಟ್ ಬರೋದು ಸೈಟ್ ವರ್ಡ್ಸ್ ಅಂತ ಹೇಳಿ ಬರ್ತೀವಿ. ಸೊ ಸೈಟ್ ವರ್ಡ್ಸ್ ಅಂದ್ರೆ ಏನಾಗುತ್ತೆ, ಇಟ್ ಇಸ್ ನಾಟ್ ರೀಡಿಂಗ್ ಬೈ ಫೋನಿಕಲಿ. ಇವುಗಳನ್ನ ಫೋನಿಕ್ ಸೌಂಡ್ ಯೂಸ್ ಮಾಡಿ ಓದಕ್ ಬರಲ್ಲ, ಇವನ್ನ ಅದೇ ತರ ಓದ್ಬೇಕು. ಸೊ ಹಾಗಾಗಿ ಕೆಲವೊಂದು ಸೈಟ್ಸ್ ವರ್ಡ್ಸ್ ಅನ್ನ ಒಂದು 10-12 ಸೈಟ್ ವರ್ಡ್ಸ್ ಅನ್ನ ಸ್ಪೆಲ್ಲಿಂಗ್ ಸಮೇತ ಪ್ರಾಕ್ಟೀಸ್ ಮಾಡಿಸ್ಬೇಕು. ದಿಸ್, ದಟ್, ದೀಸ್, ದ, ವಿತ್, ಅಂಡ್, ಆಲ್ಸೋ, ಹ್ಯಾವ್, ಹ್ಯಾಸ್, ಹ್ಯಾಡ್, ಈ ತರ ಅಷ್ಟನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೈಟ್ ವರ್ಡ್ಸ್ ಅನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದಾಗಿ ಮೇಲೆ ನೆಕ್ಸ್ಟ್ ಏನ್ ಹೇಳ್ಕೊಡ್ಬೇಕಪ್ಪ ಮಕ್ಕಳಿಗೆ ಅಂತಂದ್ರೆ ರೈಮಿಂಗ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ. ಕ್ಯಾಟ್, ಕ್ಯಾಟ್ಗೆ ಮ್ಯಾಟು ಬರ್ತೈತಿ, ಹ್ಯಾಟು ಬರ್ತೈತಿ, ಲಾಟು ಬರ್ತೈತಿ. ಓಕೆ, ಸೊ ಈ ತರ. ಓಕೆ, ನೆಕ್ಸ್ಟ್ ಇದಾಗಿ ಮೇಲೆ ನೆಕ್ಸ್ಟ್ ಬಿನ್, ಬಿನ್ನಿಗೆ ಪಿನ್, ಟಿನ್ ಅಂತ ಹೇಳಿ ಬರುತ್ತೆ. ಓಕೆ, ಈ ತರ ರೈಮಿಂಗ್ ವರ್ಡ್ಸ್ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದಿಷ್ಟು ಇಂಗ್ಲಿಷ್ LKG ಸಿಲೆಬಸ್. ಅಂದ್ರೆ LKG ಓದೋ ಮಕ್ಕಳಿಗೆ ಇದಿಷ್ಟು ಅವರಿಗೆ ನಾಲೆಜ್ ಬರಬೇಕು. ಇದಿಷ್ಟು ಹೇಳ್ಕೊಡಕ್ಕೆ ಟ್ರೈ ಮಾಡಬೇಕು. ಮಕ್ಕಳು ಕಲಿತಾರೆ, ಅವರಿಗೆ ಸ್ವಲ್ಪ ಹೇಳ್ಕೊಟ್ರೆ ಅವ್ರು ಕಲಿತಾರೆ. ಸೊ ಇದಿಷ್ಟು ಹೇಳಿಕೊಟ್ಟು ಕಲಿಸಿದ್ರೆ ನಾವು UKG ಓದಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರೋದ್ರೊಳಗೆ ಮಕ್ಕಳು ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ ಆಗಿ ಓದ್ತಾರೆ. ರೈಟಿಂಗ್ ಆಲ್ಸೋ
ಹಿ ರೈಟ್ ದ ರೈಟಿಂಗ್ಸ್, ಸ್ಪೆಲ್ಲಿಂಗ್ಸ್, ಸೆಂಟೆನ್ಸ್ಗಳು ಕೂಡ ಏನು ಮಾಡ್ತಾರೆ ಮಕ್ಕಳು ಬರೀತಾರೆ. ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್ಗಳನ್ನು ನಾವು ಡಿಕ್ಟೇಟ್ ಮಾಡಿದ್ರೆ ಬರೆಯೋಂಥ ಎಬಿಲಿಟಿ ಕೂಡ ಬೆಳೀತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು.